ಮೂರನೇದು ಏನಂದರೆ ವೀರ್ಯ ತುಂಬ ವಾಟ್ರಿ ಆದರೆ ಅಥವಾ ವೀರ್ಯ ತುಂಬ ತೆಳುವಾದರೆ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ವೀರ್ಯ ಹೇಗಿರ್ಬೋದು ಅಂದರೆ ಸ್ನಿಗ್ಧಂ ಅಂದರೆ ಏನಿರಬೇಕು, ಸ್ಟಿಕ್ಕಿ ಇರಬೇಕು, ಪಿಚ್ಲಂ ಅಂದರೆ ಸ್ಲಿಪಿ ಇರಬೇಕು, ಮಧುರಂ ಅಂದರೆ ಸ್ವೀಟ್ನೆಸ್ ಇರಬೇಕು ಅದರಲ್ಲಿ. ಸೊ ಈ ಥರ ವೀರ್ಯ ಹೇಳಿದ್ದಾರೆ, ಗುಣಗಳು ಹೇಳಿದ್ದಾರೆ. ಈ ವೀರ್ಯ ಹೇಗಿರಬೇಕಂದ್ರೆ ಇದರದ್ದು ಪೊಟೆನ್ಸಿ ಜೇನುತುಪ್ಪ ಥರ ಇರಬೇಕು. ಜೇನುತುಪ್ಪ ಎಷ್ಟು ಗಟ್ಟಿಗಿರುತ್ತೆ ಅಂದರೆ ಅಷ್ಟು ವೀರ್ಯ ಇರಬೇಕು. ನೀವು 2 ಗ್ಲಾಸ್ ತೊಗೊಳ್ಳಿ ಅಥವಾ 2 ಬಾಟಲ್ ತೊಗೊಳ್ಳಿ, 1 ಬಾಟಲಲ್ಲಿ ಜೇನುತುಪ್ಪ ಹಾಕಿ 1 ಬಾಟಲಲ್ಲಿ ನೀರು ಹಾಕಿ ಆ ಬಾಟಲ್ನ ಏನು ಮಾಡಿ ಈ ಥರ ಉಲ್ಟಾ ಮಾಡಿ. ಯಾವ ಬಾಟಲ್ದಿಂದ ನೀರು ಅಥವಾ ಜೇನುತುಪ್ಪ ಬೇಗ ಹೋಗುತ್ತೆ ನೋಡಿ. ನೀರು ಇದ್ದಿದ್ದ ಬಾಟಲ್ ಬೇಗ ಖಾಲಿ ಆಗುತ್ತೆ, ಜೇನುತುಪ್ಪ ಇದ್ದಿದ್ದ ಬಾಟಲ್ ಸ್ಲೋಲಿ ಹೋಗುತ್ತೆ. ಯಾಕೆ ಅಂದರೆ ಅದರ ಪೊಟೆನ್ಷಿಯಲ್ ಏನಿದೆಯಲ್ಲ ತುಂಬ ಸ್ಟಿಕ್ಕಿ ಇದೆ. ಸೊ ಸ್ಲೋಲಿ ಹೊರಗಡೆ ಬರುತ್ತೆ. ಸೊ ವೀರ್ಯನ ಗಟ್ಟಿ ಮಾಡೋಕ್ಕೆ ಸರ್ಟನ್ ಔಷಧಿ ಅಥವಾ ಆಹಾರ ಹೇಳ್ತೀನಿ. ಒಂದು, ವೀರ್ಯ ಎಷ್ಟು ಗಟ್ಟಿಗೆ ಮಾಡಬೇಕಂತ ಎಲ್ಲಕ್ಕಿಂತ ಬೆಸ್ಟ್ ಮೆಡಿಸಿನ್ ನಾನು ನಿಮಗೆ ಹೇಳ್ತೀನಿ ಅಂದರೆ ಅದು ಏನಂದರೆ ನಾಟಿ ಹಸುವಿನ ತುಪ್ಪ. ಆಯುರ್ವೇದದಲ್ಲಿ ಏನು ಹೇಳಿದೆ ಅಂದರೆ ತುಪ್ಪದ ಏನು ಗುಣಧರ್ಮ ಇದೆ, ನಾನು ನಾಟಿ ಹಸು ತುಪ್ಪ ಬಗ್ಗೆ ಹೇಳ್ತಾ ಇದ್ದೀನಿ. A2 ಘೀ ಅಂತ ಹೇಳ್ಬೋದು. ಯಾವುದೋ ರೀತಿ HF, ಜರ್ಸಿ, ಎಮ್ಮೆ ಅದರ ತುಪ್ಪ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾಟಿ ಅಂದರೆ ನಾಟಿ ಹಸುನೇ ಇರಬೇಕದು. ಆ ತುಪ್ಪನಲ್ಲಿರುವ 10 ಲಕ್ಷಣಗಳು ನಮ್ಮ ವೀರ್ಯನಲ್ಲಿರುವ 10 ಲಕ್ಷಣಗಳು ಎರಡು ಸೇಮ್. ಸೊ ಆಯುರ್ವೇದದಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ ಸಮಗುಣ ಇರುವ ಆಹಾರ ಬಾಡಿನಲ್ಲಿ ಸಮ ಅಗ್ನಿನ ಅಥವಾ ಸಮ ಪೇಶಿನ ಏನಾಗುತ್ತೆ ನರಿಷ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ವೀಟ್ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಇನ್ನೂ ಸ್ವಲ್ಪ ಸ್ವೀಟ್ ಹಾಕಿಬಿಟ್ರೆ ಅದರದ್ದು ಟೇಸ್ಟ್ ಮತ್ತು ಚೆನ್ನಾಗಾಗುತ್ತೆ. ಅದು ಸ್ವೀಟ್ ಇದೆ ಅದರಲ್ಲಿ ಕಹಿ ಪದಾರ್ಥ ಆದರೆ ಸ್ವೀಟ್ ಕಡಿಮೆ ಆಗುತ್ತೆ. ಸೊ ತುಪ್ಪ ಎಷ್ಟು ಚೆನ್ನಾಗಿ ತಿಂತೀರಾ ನಿಮ್ಮದು ವೀರ್ಯ ಅಷ್ಟು ಚೆನ್ನಾಗಿರುತ್ತೆ. ಮತ್ತೊಂದು ಹೇಳ್ತೀನಿ, ವೀರ್ಯ ಚೆನ್ನಾಗಾಗಬೇಕಂದ್ರೆ ಖರ್ಜೂರ, ಅಂಜೂರ, ಕೊಬ್ಬರಿ, ಬೆಲ್ಲ ಅಂದರೆ ಈ ಅಖಾಡನಲ್ಲಿ ಕುಸ್ತಿ ಪೈಲ್ವಾನ್ ಏನೇನು ತಿಂತಾರೋ ಸ್ವಲ್ಪ ಅವ್ರ ಡೈಟ್ ನೋಡಿ, ಅದು ಎಲ್ಲ ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಹಳ್ಳಿ ಊರ್ಕಲ್ಲೇ ಮತ್ತೊಂದು ಹೇಳ್ತೀನಿ, ಒಂದು ಮಹಿಳೆ ಡಿಲಿವರಿ ಆಗಿದೆ ಅಂತ ತಿಳ್ಕೊಳ್ಳಿ. ಡೆಲಿವರಿ ಆದಮೇಲೆ ಆಕೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಐಟಮ್ ಇದು ಮಾಡಿಬಿಟ್ಟು ಒಂದು ಲಡ್ಡು ಮಾಡ್ತಾರೆ. ಅವ್ರಿಗೆ ಕೇಳಿ ಏನೇನು ಹಾಕ್ತೀರಾ ಅಂತ, ಅದು ನೀವು ಮಾಡಿಬಿಟ್ಟು ಒಂದು ಜಾರ್ನಲ್ಲಿ ತುಂಬ್ಕೊಂಡಿಡಿ. ದಿನಾ ಒಂದು 2 ಚಮಚ ತಿನ್ನಿ, ಫುಲ್ ಪವರ್ ಆಗುತ್ತೆ, ವೀರ್ಯ ತುಂಬ ಗಟ್ಟಿಗಾಗುತ್ತೆ. ಸೊ ಇದು ಆಯಿತು ಶೀಘ್ರಸ್ಖಲನ ಬಗ್ಗೆ. ಸೊ ಇವಾಗ ಈ ಕಂಬೈನ್ಲಿ ನಾನು ಈಗ ಏನಾಗ್ತೀನಿ, ಸರ್ಟನ್ ಫುಡ್ ಐಟಮ್ಸು ಅಥವಾ ಸರ್ಟನ್ ಫ್ರೂಟ್ಸ್ ಹೇಳ್ತೀನಿ. ಇದು ಒಂದು ಬೋನಸ್ ಪಾಯಿಂಟ್ ನಮ್ಮ ಕಡೆಯಿಂದ ನಿಮಗೆ. ಏನಂದರೆ ಮನೆಯಲ್ಲಿ ಸಿಗುವ ಏನಪ್ಪ ಎಲ್ಲಕ್ಕಿಂತ ಫಸ್ಟ್ ಏನಂದರೆ ನನಗೆ ತುಂಬ ಇಷ್ಟ ಆಗುವ ಪದಾರ್ಥ ಏನಂದರೆ ದಾಳಿಂಬ್ರೆ. ದಾಳಿಂಬ್ರೆನಲ್ಲಿ ಏನಿರುತ್ತೆ, ರಿಚ್ ಫೋಲಿಕ್ ಆ್ಯಸಿಡ್ ಇರುತ್ತೆ. ಇದ್ರದ್ದು ಗುಣಧರ್ಮ ಏನಂದರೆ ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ನ ಜಾಸ್ತಿ ಮಾಡುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಅಂತ ಕೆಮಿಕಲ್ ಇದರದ್ದು ಏನು ವಿಶೇಷತೆ ಅಂದರೆ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ, ಬಾಡಿನಲ್ಲಿ ವೆಸಲ್ಸ್ನ ಜಾಸ್ತಿ ಡೆವಲಪ್ ಮಾಡುತ್ತೆ. ಆವಾಗ ನಿಮಗೆ ಇಚ್ಛೆ ಆಯಿತು, ನನ್ನ ಇಚ್ಛೆ ಆಯ್ತಪ್ಪ ನನಗೆ ಇವಾಗ ಸೇರಬೇಕು ಅಂತ ಫೀಲಿಂಗ್ ಬಂದ ತಕ್ಷಣ ಹಾರ್ಡ್ನೆಸ್ ಬರುತ್ತೆ. ಸೊ ಇದು ಏನು PD5 ಇನಿಬೇಟರ್ಸ್, ಇದು ಟ್ಯಾಡೆನಾಫಿಲ್ ಇರ್ಬೋದು, ಸಿಡಿನಾಫಿಲ್ ಇರ್ಬೋದು, ಈ ಥರ ಯಾವುದೋ ಟ್ಯಾಬ್ಲೆಟ್ ತೊಳ್ತೀರಾ, ಬ್ರ್ಯಾಂಡ್ಸ್ ನೇಮ್ ನಾನು ತೊಗೊಳ್ಳಲ್ಲ. ಆ ಟ್ಯಾಬ್ಲೆಟ್ಸ್ ಏನೇನು ಕೆಲಸ ಮಾಡಬೇಕು ಅದು ಎಲ್ಲ ಕೆಲಸ ಇದು ದಾಳಿಂಬ್ರೆ ಮಾಡುತ್ತೆ. ಸರ್ ನಾನು ದಾಳಿಂಬ್ರೆ ಜ್ಯೂಸ್ ಕುಡಿಬೋದಾ? ನಾನು ಪರ್ಸ್ನಲ್ ಏನು ಸಜೆಸ್ಟ್ ಮಾಡ್ತೀನಿ, ಜ್ಯೂಸ್ ತೊಗೊಳಕ್ಕಿಂತ ದಾಳಿಂಬ್ರೆ ನೀವು ಹೀಗೆ ಸ್ಲೋಲಿ ಚೀವ್ ಮಾಡ್ತೀನಿ. ಸರ್ ನನಗೆ ಶುಗರ್ ಇದೆ ತಿನ್ಬೋದಾ? 100% ತಿನ್ನಿ, ಏನು ಪ್ರಾಬ್ಲಮ್ ಇಲ್ಲ. ದಾಳಿಂಬ್ರೆ ಯಾರು ಬೇಕಾದರೂ ತಿನ್ಬೋದು, ಯಾವುದೋ ರೀತಿ ಇದಕ್ಕೆ ಕಾಂಟ್ರಾ ಇಂಡಿಕೇಷನೇ ಇಲ್ಲ. ಇದೇ ದಾಳಿಂಬ್ರೆ ಥರ ಮತ್ತೊಂದು ನಾನು ಕಲರ್ನ ನೋಡಿ ಎಲ್ಲ ರೆಡ್ ಹೇಳ್ತಾ ಇದ್ದೀನಿ ನಾನು. ದಾಳಿಂಬ್ರೆ ರೆಡ್ಡು. ಎರಡನೇದು ಬೀಟ್ರೂಟ್. ಇದನ್ನು ಏನಂತಾರೆ, ನ್ಯಾಚುರಲ್ ವೈಗ್ರ ಅಂತಾರೆ. ಯಾಕಂತಾರೆ ನ್ಯಾಚುರಲ್ ವೈಗ್ರ ಅಂದರೆ ಅಗೇನ್ ಇದರಲ್ಲಿ ಇರುವ ಅಂಶ ಏನು ಮಾಡುತ್ತೆ, ನೈಟ್ರಿಕ್ ಆಕ್ಸೈಡ್ನ ಜಾಸ್ತಿ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಏನಾಗುತ್ತೆ, ಉದ್ರೇಕಕ್ಕೆ ಹೆಲ್ಪ್ ಮಾಡುತ್ತೆ.
ಒಂದು ಸ್ಟಡಿ ಇದೆ 2019, ಆ ಸ್ಟಡಿನಲ್ಲಿ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಒಂದು 100 ಪೇಷಂಟ್ನ ತೊಗೊಳ್ತಾರೆ. ಯಾರ್ದು ಲೋ ಟೆಸ್ಟೋಸ್ಟಿರಾನ್ ಇದೆ ಅಥವಾ ಯಾರಿಗೆ ಉದ್ರೇಕ ಕಡಿಮೆ ಫೀಲ್ ಆಗ್ತಾ ಇದೆ ಅಂತ, ಅವನಿಗೆ ಏನು ಮಾಡಲ್ಲ, ಬರೀ 3 ವಾರ 3 ವೀಕ್ಸ್ ಬೀಟ್ರೂಟ್ ಪಲ್ಯ ಅಥವಾ ಬೀಟ್ರೂಟ್ ಜ್ಯೂಸ್ ಏನಿದೆ ರೆಗ್ಯುಲರಾಗಿ ತೊಗೊಳಕ್ಕೆ ಹೇಳ್ತಾರೆ. ಮತ್ತು ವೀಕ್ಲಿ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ತಾ ಇರ್ತಾರೆ. ಮತ್ತು ವೀಕ್ಲಿ ಪೇಷಂಟ್ಗೆ ಸಿಮ್ಟಮ್ಸ್ ಹೇಗೆ ಫೀಲ್ ಆಗ್ತಾ ಇದೆ, ನಿನಗೆ ಉದ್ರೇಕ ಸಮಸ್ಯೆ ಇತ್ತಲ್ಲ, 1 ವಾರ ಆದಮೇಲೆ ನಿನಗೆ ಹೇಗೆ ಅನಿಸ್ತಾ ಇದೆ, 15 ದಿವಸ ಆದಮೇಲೆ ಹೇಗೆ ಅನಿಸ್ತಾ ಇದೆ, 3 ವಾರ ಆದಮೇಲೆ ಹೇಗೆ ಅನಿಸ್ತಾ ಇದೆ ಅಂದರೆ, ಆ 100ರಲ್ಲಿ 90% ಜನ 90% ಜನ ಏನು ಹೇಳ್ತಾರೆ ಅಂದರೆ, ನನಗೆ ವೀಕ್ಲಿ ಏನಾಗ್ತಾ ಇದೆ, ನನಗೆ ಇಂಪ್ರೂವ್ಮೆಂಟ್ ಫೀಲ್ ಆಗ್ತಾ ಇದೆ ಉದ್ರೇಕನಲ್ಲಿ. ಇನ್ಕ್ಲೂಡಿಂಗ್ ಬ್ಲಡ್ ಟೆಸ್ಟ್ ಮಾಡಿದ್ರೆ, ಬ್ಲಡ್ ಟೆಸ್ಟ್ನಲ್ಲಿ ಆಲ್ಮೋಸ್ಟ್ 3 ವೀಕ್ ಟ್ರೀಟ್ಮೆಂಟ್ನಲ್ಲಿ 30% ಟೈಮ್ ಏನಿದೆಯಲ್ಲ ಅವ್ರದ್ದು ಟೆಸ್ಟೋಸ್ಟಿರಾನ್ ಹೈ ಆಗಿದಿರುತ್ತೆ. ಸೊ ಅಷ್ಟೇ ಬೀಟ್ರೂಟ್. ಅದರ ಮೇಲೆ ಮತ್ತೊಂದು ರೆಡ್ ಏನಂದರೆ ಕಲ್ಲಂಗಡಿ ಹಣ್ಣು ಯಾಕಂದರೆ ಸಿಟ್ರೋಲಿನ್. ಈ ಸಿಟ್ರೋಲಿನ್ ಒಂದು ಅಮೈನೋ ಆ್ಯಸಿಡ್ ಇದೆ, ತುಂಬ ಬ್ಯೂಟಿಫುಲ್ ಕಂಟೆಂಟ್ ಇದು. ಈ ವಾಟರ್ ಮಿಲನ್ನಲ್ಲಿ ಅಥವಾ ಕಲ್ಲಂಗಡಿ ಹಣ್ಣಲ್ಲಿ 95% ಭಾಗ ಏನಿರುತ್ತೆ ಬರೀ ನೀರಿರುತ್ತೆ, 5% ಇರುತ್ತೆ ಇವೆಲ್ಲ ಬೇರೆ ಇಂಗ್ರೀಡಿಯೆಂಟ್. ಇದರಲ್ಲಿ ಮೇನ್ ಸಿಟ್ರೋಲಿನ್. ಈ ಸಿಟ್ರೋಲಿನ್ ಇಷ್ಟು ವಂಡರ್ಫುಲ್ ಮ್ಯಾಜಿಕಲ್ ಏನಿದೆಯಲ್ಲ ಪೋಷಕಾಂಶ, ಇದು ನಿಮ್ಮ ಮೂಡ್ನ ಇಮಿಡಿಯೇಟ್ಲಿ ಎಕ್ಸಾಜರೇಟ್ ಮಾಡುತ್ತೆ. ಇವಾಗ ಏನಂದರೆ, ಇವಾಗ ನೀವು ಹಿಂಗೆ ಸೆಕ್ಸ್ ಮಾಡಬೇಕಂತ ಫೀಲ್ ಬಂದ ತಕ್ಷಣ ನಿಮಗೆ ಕಿಕ್ ಕೊಡುತ್ತೆ ಅದು. ಸೊ ಫಸ್ಟ್ ದಾಳಂಬ್ರೆ, 2ನೇದು ಬೀಟ್ರೂಟು, 3ನೇದು ಕಲ್ಲಂಗಡಿ ಹಣ್ಣು. ಈ 3 ರೆಡ್ ಕೆಂಪು ಬಂತ. ಆಮೇಲೆ ಇವಾಗ ಗ್ರೀನ್ ಕಡೆ ಹೋಗೋಣ. ಗ್ರೀನ್ನಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಏನಂದರೆ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ. ಇದರಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ, ಮ್ಯಾಗ್ನೀಷಿಯಮ್ ಇರುತ್ತೆ, B12 ಇರುತ್ತೆ. ನೀವು ನೇಮ್ ದ ಇಂಗ್ರೀಡಿಯೆಂಟ್ ಇದರಲ್ಲಿ ಎಲ್ಲ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಅಂಶ. ರೆಗ್ಯುಲರಾಗಿ ಯಾರು ನುಗ್ಗೆಕಾಯಿ ಸೊಪ್ಪು ತಿಂತಾರೆ ಅವರಿಗೆ ಸೆಕ್ಸ್ನಲ್ಲಿ ಮಕ್ಕಳಾಗೋದ್ರಲ್ಲಿ ಯಾವುದೂ ಸಮಸ್ಯೆ ಆಗೋಲ್ಲ. ರೆಗ್ಯುಲರಾಗಿ ನುಗ್ಗೆಕಾಯಿ ತಿನ್ನಿ. ಅಮೇರಿಕಾನಲ್ಲಿ 100 ಗ್ರಾಮ್ ಮೊರಿಂಗಾ ಪೌಡರ್ ಅಂತ ಸೇಲ್ ಆಗುತ್ತೆ. ಇವನ್ ನೀವು ಅಮೆಝಾನಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಇವನ್ ಇಂಡಿಯಾನಲ್ಲಿ ಮೊರಿಂಗಾ ಪೌಡರ್ ಅಂತ, ನುಗ್ಗೆಕಾಯಿ ಪೌಡರ್ ಅಂತ ನಿಮಗೆ ಜಾಸ್ತಿ ಬೆಲೆ ಇರಲ್ಲ. ಇವಾಗ ಮೊನ್ನೆ ಯಾವುದೋ ನಾನು ನ್ಯೂಸ್ ನೋಡ್ತಾ ಇದ್ದೆ, ನಮ್ಮ ಇಂಡಿಯಾನಲ್ಲಿನೇ ಒಂದು ಮಹಾರಾಷ್ಟ್ರನಲ್ಲಿ ಒಂದು ಭಾಗ ಇದೆ ಕೋಲ್ಹಾಪುರ ಅಂತ. ಅಲ್ಲಿ ಯೂಶ್ವಲಿ ಅಲ್ಲಿ ಒಂದು ಹಳೇ ಪುರಾತನ ಕಾಲದಿಂದ ಒಂಥರ ಚಪ್ಪಲಿ ಇರುತ್ತೆ, ಅದು ಇದರದ್ದು ಯೂಶ್ವಲಿ ಒಂದು 200 ರೂಪಾಯಿ, 250, 300, ಒಂದು ಸ್ಟ್ಯಾಂಡರ್ಡ್ ಇದೆ ಪಲ್ಯ ಥರ ಅಂದರೆ 500 ರೂಪಾಯಿನಲ್ಲಿ ಚಪ್ಪಲಿ ಸಿಗುತ್ತೆ. ಅದು ಅದೇ ಚಪ್ಪಲಿ ಯಾವುದೋ ಒಂದು ಫಾರಿನ್ ಬ್ರ್ಯಾಂಡು ಒಂದು ಫ್ಯಾಷನ್ ಶೋನಲ್ಲಿನೇ ಅದನ್ನು ಇದು ಮಾಡಿದ್ದಾರೆ. ಅದರ ರೇಟ್ ಇಂಡಿಯನ್ ಬೆಲೆ ಪ್ರಕಾರ 2 ಲಕ್ಷ. ಹೆಸರು ಬೇರೆದು ಕೊಟ್ಟಿದ್ದಾರೆ ಅಷ್ಟೇ. ಇದೇ ಅದು ಕೋಲ್ಹಾಪುರ ಚಪ್ಪಲಿನೇ. ಅದು ಸಿಗೋದು 250 ರೂಪಾಯಿಗೆ. ಹೆಸರು ಚೇಂಜ್ ಮಾಡಿ 2 ಲಕ್ಷ. ಈಗ ಅದೇ ನಮ್ಮ ನುಗ್ಗೆಕಾಯಿ ಪುಡಿ ಅದಪ್ಪ, ನುಗ್ಗೆಕಾಯಿ ಪೌಡರ್, ಅಯ್ಯೋ ನಮ್ಮ ಮನೆ ಎದುರುಗಡೆನೇ ಇರುತ್ತೆ ಅಂತ, ಅದು 100 ರೂಪಾಯಿಗೂ ಯಾರು ತೊಗೊಳ್ಳಲ್ಲ. ಮೊರಿಂಗಾ ಪೌಡರ್ ಅಂದರೆ 500 ರೂಪಾಯಿಗೆ 50 ಗ್ರಾಮ್. ಸೊ ನೀವು ಸ್ವಲ್ಪ ಹುಷಾರಾಗಿ ಇರಬೇಕು. ಹೊಸ ಶಬ್ದ ಬರುವಾಗ ನಮ್ಮ ಇಂಡಿಯನ್ ಭಾಷೆಯಲ್ಲಿ ಏನು ಹೇಳ್ತಿರ್ಬೋದು ಅಂತ ನೀವು ಸ್ವಲ್ಪ ಸರ್ಚ್ ಮಾಡಬೇಕು. ಇದನ್ನು ಯೂಶ್ವಲಿ ಯಾರು ಡಾಕ್ಟ್ರ್ ಈ ಥರ ಇಷ್ಟು ಓಪನ್ನಾಗಿ ರಿವೀಲ್ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ಬೆನಿಫಿಟ್ ಆಗಲಿ ಅಂತ ಅಷ್ಟೇ. ಆಮೇಲೆ ಪಾಲಕ್ ಸೊಪ್ಪು ಐರನ್ ರಿಚ್ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮತ್ತು ಬ್ಲಡ್ನ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ, ಟೆಸ್ಟೋಸ್ಟಿರಾನ್ನ ಇಂಪ್ರೂವ್ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ರೆಗ್ಯುಲರಾಗಿ ತೊಗೊಳ್ಳಿ.